ಶ್ರೀಮತಿ ಚೆನ್ನಮ್ಮನವರ ಕೊಡುಗೆ ಅಪಾರವಾಗಿದೆ. ಡಾಕ್ಟ್ರು ಇವತ್ತು ಅವ್ರು ನೋಡ್ತಾ ಇರ್ತಕ್ಕಂಥ ಡಾಕ್ಟ್ರೇ ಬಂದಿದ್ದಾರೆ. ಕೆಲವು ವಿಚಾರಗಳನ್ನು ಡಾಕ್ಟ್ರೇ ತಮಗೆ ತಿಳಿಸ್ತಾರೆ. ಚೇತರಿಸ್ಕೊಳ್ತಾ ಇದ್ದಾರೆ. 30%ಕ್ಕೂ ಮೇಲ್ಪಟ್ಟು ಚೇತರಿಸ್ಕೊಂಡಿದ್ದಾರೆ. ಇದು ಒಂದು ದಿನದ ಇದಲ್ಲ. ಇದು ನೋಡಿದೆ ಸುಮಾರು ಹೊತ್ತು ನಾನು ಅಲ್ಲೇ ಇದ್ವಿ. ಮಾತಾಡ್ತಕ್ಕಂಥದಕ್ಕೆ ಇದು ಹಾಕಿರೋದ್ರಿಂದ, ವೆಂಟಿಲೇಟರ್ ಹಾಕಿರೋದ್ರಿಂದ ಸ್ಟೇಬಲ್ ಆಗಿದ್ದಾರೆ. ಯಾವುದು ಕೂಡ ಅಂತ ಇದೇನಿಲ್ಲ, ಸ್ಟೇಬಲ್ ಆಗಿದ್ದಾರೆ. ಅವರ ಮಗಳ ಜೊತೆಯಲ್ಲಿ ನಾನು ಇಷ್ಟೊತ್ತೊಂದು ಮಾತಾಡ್ಕೊಂಡು ಬಂದಿದ್ದೀನಿ. ಅನಸೂಯಮ್ಮ, ನನ್ನ ಸಹೋದರಿ ಶ್ರೀಮತಿ ಅನಸೂಯಮ್ಮ, ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ. ಬೆಳಗ್ಗೆ ಡಾಕ್ಟರ್ ರಮೇಶ್ ಹತ್ರನೂ ಮಾತಾಡಿದೆ. ಡಾಕ್ಟರ್ ಸತ್ಯನಾರಾಯಣ ಸಾಹೇಬರು ನಮಗೆಲ್ಲ ಅವರು ಒಂಥರ ದೇವರಿದ್ದಂಗೆ. ಕೋವಿಡ್ ಸಂದರ್ಭದಲ್ಲಿ ಒಂದು ದಿನಕ್ಕೆ 25, 30, 40 ಜನ ನಾನು ಬೇರೆ ಬೇರೆ ಭಾಗದಿಂದ ಬರ್ತಕ್ಕಂಥ ಬಡವರನ್ನು, ಕಡು ಬಡವರನ್ನ ನಾನು ಅವಾಗ ಇಲ್ಲಿ ಇನ್ಚಾರ್ಜ್ ಆಗಿದ್ದೆ, ಕಳಿಸ್ತಾ ಇದ್ದೆ. ಅವರೆಲ್ಲರನ್ನೂ ಕೂಡ ಆರೈಕೆ ಮಾಡಿ ಮತ್ತೆ ಅವ್ರನ್ನ ಸಾಮಾನ್ಯ ಜನರ ಜೊತೆಯಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಆರೋಗ್ಯದ ಬಗ್ಗೆ ಡಾಕ್ಟ್ರನ್ನೇ ಕೇಳಿ ಅವರು ಕೆಲವು ವಿಚಾರಗಳನ್ನು ತಾಂತ್ರಿಕವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸ್ಟೇಬಲ್ ಆಗಿದ್ದಾರೆ. ನನಗನ್ಸರಿ ತುಂಬ ದಿನ ಹಿಡಿತದೆ, ಒಂದು ದಿನದ್ದಲ್ಲ. ನನಗನ್ನಿಸಿ ಚೇತರಿಸ್ಕೋತಾರೆ. ಮತ್ತೆ ಚೆನ್ನಮ್ಮನವರು ತಮ್ಮ ದೈನಂದಿನ ಚಟುವಟಿಕೆಗಳು ಮಾಡ್ತಕ್ಕಂಥದ್ದಕ್ಕೆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ತಾನೆ ಎನ್ನುವ ಅಚಲವಾದ ನಂಬಿಕೆ ನನ್ನದು. ಅವರು ಏನೋ ಇದು ಅವರು ಡಾಕ್ಟ್ರು, ನಾವೆಲ್ಲ ಏನು ಚರ್ಚೆ ಮಾಡಿದ್ವಿ ಎಲ್ಲ ಒಟ್ಟಿಗೆ ಕುಳಿತುಕೊಂಡು. ಅವರು ಆರಾಮಾಗಿದ್ದಾರೆ. ತಾಯಿ ಅಲ್ವಾ, ತಾಯಿ ಮಾತೃ ಹೃದಯ, ಅದು ತಾಯಿನೇ, ಅವರು ಒಬ್ಬ ತಾಯಿ. ಹಾಗಾಗಿ ಅವರ ದೀರ್ಘಕಾಲದ ಜರ್ನಿ ಏನಿದೆ, ದೇವೇಗೌಡರು ಕುಟುಂಬದ ಜರ್ನಿಯಲ್ಲಿ ಅನಸೂಯಮ್ಮ ಅವರು ಕೂಡ ತನ್ನದಾದಂಥ ಒಂದು ದೊಡ್ಡ ಪ್ರಮುಖವಾದ ಪಾತ್ರ ವಹಿಸಿರ್ತಕ್ಕಂಥವ್ರು. ಶ್ರೀಮತಿ ಚೆನ್ನಮ್ಮ ದೇವೇಗೌಡರು ಸ್ಟೇಬಲ್ ಆಗಿದ್ದಾರೆ. 30-35% ಚೇತರಿಸ್ಕೊಳ್ತಾ ಇದ್ದಾರೆ. ಎಲ್ಲ ಇದಕ್ಕೆ ಏನು ಔಷಧಿಗೆ ಸ್ಪಂದಿಸ್ತಾ ಇದ್ದಾರೆ. ಆಗಿರೋದ್ರಿಂದ ನನಗನ್ನಿಸ್ತದೆ ಅವ್ರು ಮತ್ತೆ ಸ್ವಲ್ಪ ದಿನ ಹಿಡಿತದೆ, ಚೇತರಿಸ್ಕೊಳ್ತಾರೆ.